55 ವರ್ಷದ ಅತ್ತೆ ಜೊತೆ 25 ವರ್ಷದ ಅಳಿಯ ಎಸ್ಕೇಪ್ ಆಗಿದೆ. ಮಗಳ ಗಂಡನ ಜೊತೆ ಎಸ್ಕೇಪ್ ಆಗಿರುವಂಥದ್ದು ಅತ್ತೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ನಡೆದಿರುವಂಥ ಒಂದು ಘಟನೆ. ಮಗಳ ಗಂಡನ ಜೊತೆ ಎಸ್ಕೇಪ್ ಆಗಿರುವಂಥದ್ದು ಅತ್ತೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಘಟನೆ. ಅದಕ್ಕೆ ಕಲಿಯುಗ ಅಂತ ಹೇಳಿದ್ರು. 55 ವರ್ಷ ಅತ್ತೆಗೆ, ಈತನಿಗೆ 25 ವರ್ಷ. 55 ವರ್ಷದ ಶಾಂತ ಜೊತೆ ಅಳಿಯ ಗಣೇಶ್ ಪರಾರಿಯಾಗಿದ್ದಾನೆ. ಮರವಂಚಿ ಗ್ರಾಮದ ಗಣೇಶ್ ಜೊತೆ ಅತ್ತೆ ಪರಾರಿಯಾಗಿರುವಂಥದ್ದು. ಹೆಂಡತಿಯನ್ನ ಚನ್ನಗಿರಿ ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಹೆಂಡತಿಯನ್ನೇ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಅತ್ತೆ ಜೊತೆ. ಮುದ್ದೇನಹಳ್ಳಿ ಗ್ರಾಮದ ನಾಗರಾಜ್ ಅವರ ಎರಡನೇ ಪತ್ನಿ ಶಾಂತ. 13 ವರ್ಷದ ಹಿಂದೆ ನಾಗರಾಜ್ ಜೊತೆ ಶಾಂತ ಮದುವೆ ಆಗಿತ್ತು. ನಾಗರಾಜ್ ಮೊದಲ ಪತ್ನಿಗೆ 2 ಹೆಣ್ಣು ಮಕ್ಕಳಿದ್ರು. ಮಲಮಗಳು ಹೇಮಾಳನ್ನ ಗಣೇಶ್ಗೆ ಮದುವೆ ಮಾಡಿದ್ದಂಥ ಶಾಂತ ಮದುವೆ ಆದ 15 ದಿನದಲ್ಲಿ ಅತ್ತೆ ಜೊತೆ ಅಕ್ರಮ ಸಂಬಂಧ ಬಯಲಾಗಿದೆ. ಮೊಬೈಲ್ನಲ್ಲಿ ಅಶ್ಲೀಲ ಮೆಸೇಜ್ ಕಳಿಸಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಹಣ ಹಾಗೂ ಆಭರಣ ತೆಗೆದುಕೊಂಡು ಅಳಿಯನ ಜೊತೆ ಅತ್ತೆ ಶಾಂತ ಪರಾರಿಯಾಗಿರುವಂಥದ್ದು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನಗೀಗ 1-2 ತಿಂಗಳು ಮುಂಚೆ ಮದುವೆ ಆಗಿತ್ತು. ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಮಲ್ತಾಯಿ ಏನು ಮಾಡಿದ್ದಾಳೆ, ನನ್ನ ಗಂಡನ್ನೇ ಕರ್ಕೊಂಡು 15 ದಿವಸಕ್ಕೆ, ನನ್ನ ಮದುವೆಗೆ 15 ದಿವಸಕ್ಕೆ ಕರ್ಕೊಂಡು ಓಡೋಗಿದ್ದಾಳೆ ಸರ್. ಸಾಲದವರೆಲ್ಲ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಸರ್. ನಾವು 12 ಗಂಟೆಯಿಂದ ಹೊರಗಡೆ ಇದ್ದೀವಿ. ಈ ಕಡೆ ನನ್ನ ಬಾಳು ಹೋಗಿದೆ. ಅವ್ನು ಕರ್ಕೊಂಡು ಓಡೋಗೋಕ್ಕೆ ಸೆಟ್ಲು ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರ ಮದುವೆ ದಿವಸನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರ ಹತ್ರ ಸಾಲ ಮಾಡಿದ್ದಾರೆ. ಎಷ್ಟೋ ಲಕ್ಷ ಸಾಲ ಮಾಡಿ ಓಡೋಗಿ ಈಗ 1 ತಿಂಗಳಾದಮೇಲೆ ಬಂದಿದ್ದಾರೆ ಸರ್. ನಮಗೆ ಸಾಲದವರೆಲ್ಲ ಬಂದು ಮನೆಯಿಂದ ಹೊರಗೆ ಹಾಕಿದ್ದಾರೆ. ನಮಗೆ ನ್ಯಾಯ ಬೇಕು ಸರ್. ಅವರೇ ಒತ್ತಾಯ ಪೂರ್ವಕವಾಗಿ ನನ್ನ ಮಲ್ತಾಯಿ ನನಗೆ ಟಾರ್ಚರ್ ಮಾಡಿ ಮದುವೆ ಮಾಡಿಸಿದ್ದು ಸರ್. ಇಲ್ಲಾಂದರೆ ಓದಬೇಕು ಅಂತಲೂ ಇದ್ದೆ ಸರ್. ಇಲ್ಲಾಂದರೆ ನನಗೆ ಹಾಸ್ಟ್ಲಿಗೆ ಹಾಕು ಅಂತಲೂ ಜಗಳ ಮಾಡಿದ್ದೀನಿ ಸರ್. ನನ್ನ ಮಲ್ತಾಯಿ ನನಗೆ ಟಾರ್ಚರ್ ಕೊಟ್ಟು, ಇಲ್ಲ ನಿಮ್ಮ ತಂದೆಗೆ ಏನಾದರೂ ಮಾಡ್ತೀನಿ ಅಂತ ನನಗೆ ಬೆದರಿಕೆ ಹಾಕಿದ್ದಕ್ಕೇ ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ಸರ್. ಮದುವೆಗೆ ಒಪ್ಕೊಂಡು ನಾನು ಮದುವೆ ಆಗಿದ್ದು ಸರ್. ಇದು ನಾನು ಇಷ್ಟಪಟ್ಟಾಗಿಲ್ಲ. ನಮ್ಮ ಮಲ್ತಾಯಿನೇ ಬೆದರಿಕೆಯಿಂದ ಮಾಡಿಸಿದ್ದು. ಯಾಕಂದರೆ ಅವ್ರು ಅಫೇರ್ ಹಿಡ್ಕೊಂಡಿದ್ರು 2 ವರ್ಷದಿಂದ. ಇದು ನನಗೆ ಗೊತ್ತಿಲ್ಲ. ನನ್ನ ಮದುವೆ ಆಗಿ 15 ದಿವಸಕ್ಕೆ ಅವ್ನು ಸಿಗೆ ಬಿದ್ದಿದ್ದು ಸರ್. ಅದೆಲ್ಲ ರೆಕಾರ್ಡಿಂಗು ವಿಡಿಯೋ ಎಲ್ಲ ನಾನು ತೆಗೆದು ನೋಡಿ ಪೊಲೀಸ್ ಸ್ಟೇಷನಿಗೆ ಬಂದ ಮೇಲೇ ಅವನು ನನ್ನನ್ನು ಬಸ್ ಸ್ಟ್ಯಾಂಡಲ್ಲಿ ನಡು ರಸ್ತೆಯಲ್ಲಿ ಬಿಟ್ಟು ನಮ್ಮ ಮಲ್ತಾಯಿ ಜೊತೆ ಹೋಗ್ತಾನೆ ಸರ್. ಮಾಡಿದೆ. ನಮ್ಮ ಹೆಂಡ್ತಿಗೆ 2 ಮಕ್ಕಳಿದ್ದಾವೆ. ಅವರಿಗೆ ಡೈವರ್ಸ್ ಕೊಟ್ಟು ಇವರಿಗೆ ಮದುವೆ ಆಗಿದ್ದೆ ಸರ್. ಮದುವೆ ಆಗಿ ಈಗ 13 ವರ್ಷ ಆಯ್ತು ಸರ್. 13 ವರ್ಷ ಆದಮೇಲೆ ನಾವು ಅವರಿಗೆ ಏನು ಮಾಡಿದ್ವಿ ಅಂದರೆ, ನಮ್ಮ ಮಗಳು ವಯಸ್ಸಿಗೆ ಬಂದಾಳೆ ಅಂತೇಳಿ ಒಂದು ಹುಡುಗನ ಕರ್ಕೊಂಬಂದ್ಲು ಸರ್. ರಿಲೇಷನ್ ಹುಡುಗನೇ ಕರ್ಕೊಂಬಂದು 2 ವರ್ಷ ನಮ್ಮ ಮನೆಗೆ ಇಟ್ಕೊಂಡಿದ್ಲು. ಮಗ ಅಂತ ಹೇಳ್ಕೊಂಡು 2 ವರ್ಷ ಮನೆಗೆ ಇಟ್ಕೊಂಡಿದ್ಲು. ಅವರು ಒಳಗೆ ಅಕ್ರಮ ಸಂಬಂಧ ಇಟ್ಕೊಂಡು ನನ್ನ ಮಗಳನ್ನ ಅವನಿಗೆ ಕೊಡಬೇಕು ಅಂತೇಳಿ ಜುಲ್ಮೆ ಮಾಡಿ ನನ್ನ ಮಗಳನ್ನ ಅವನಿಗೆ ಮದುವೆ ಮಾಡಿಸಿದ್ಲು ಸರ್. ಮದುವೆ ಮಾಡಿ ಅಫೇರ್ ಇರೋದು ನನ್ನ ಮಗಳು ಏನು ಮಾಡಿದ್ಲು, ವೀಡಿಯೋ ರೆಕಾರ್ಡಿಂಗು ಎಲ್ಲ ಕಂಡಿಡ್ದು ಮದುವೆ ಆಗಿ 15 ದಿನಕ್ಕೆ ಅಷ್ಟು ನಮ್ಮ ರೆಕಾರ್ಡಿಂಗು ವೀಡಿಯೋ ಎಲ್ಲ ನನಗೆ ಹಾಕಿದ್ಲು. ನನಗೆ ಹಾಕಿ ಈ ಥರ ಮಗ ಅಂತ ಹೇಳಿ ಅಫೇರ್ ಇಟ್ಕೊಂಡ್ಯಾ ಅಂತ ನಾನು ಒಂದು 2 ವರ್ಷ ಹೊಡೆದೆ ಸರ್. 2 ವರ್ಷ ಹೊಡೆದು ನಾನೇನು ಮಾಡಿದೆ, ಚನ್ನಗಿರಿಗೆ ಹೋಗ್ಬರ್ತೀನಿ ಅಂತ ಹೋದೆ ಸರ್. ಅಷ್ಟರೊಳಗೆ ಮನೆಗಿದ್ದು ದುಡ್ಡು ಒಡವೆ ಎಲ್ಲ ಬಾಚ್ಕೊಂಡು ಅಳಿನ ಕರ್ಕೊಂಡು ಈಕೆ ಹೋದಳು. 1.5 ತಿಂಗಳು ಬಿಟ್ಟು ಈಗ ಬಂದು ಸರ್. ಊರರ ಹತ್ರ ಎಲ್ಲ ಸಾಲ ಮಾಡ್ಕೊಂಡು ಈಗ ಸಾಲ ಎಲ್ಲ ನನಗೆ ಕೊಟ್ಟಿನಿ ಅಂತೇಳಿ ಊರು ಜನನೆಲ್ಲ ಸಾಲ ಕೊಟ್ಟವನ್ನೆಲ್ಲ ಕರ್ಕೊಂಬಂದು ರಾತ್ರಿ 12 ಗಂಟೆಗೆ ನನ್ನನ್ನು ಹೊರಗೆ ಹಾಕಿ ಮನೆಗೆ ಬೀಗ ಹಾಕಿದ್ದಾರೆ ಸರ್. ಇದಕ್ಕೆ ನನಗೆ ನ್ಯಾಯ ಬೇಕು. ನನ್ನ ಮಗಳಿಗೂ ನನಗೂ ನ್ಯಾಯ ಬೇಕು ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ದರ್ಶನ್, ಯುವತಿಯ ಸಂಬಂಧಿಕ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಏನ್ರಿ ಇದು ಕರ್ಮ? ಹೇಳಕ್ಕೆ ಒಂಥರ ಆಗುತ್ತಲ್ರಿ, ಏನಾಗಿರೋದ್ರಿ ಇದರಲ್ಲಿ? ಸರ್, ನಮಗೆ ಪ್ರಾಬ್ಲಮ್ ಏನಾಗಿದೆ ಸರ್ ಗೊತ್ತಾ ಸರ್? ನೀವು ಇಲ್ಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್. 18,000 ಸ್ಯಾಲ್ರಿ ಇದೆ, ನೀವು ಬನ್ನಿ ಅಂತ. 18,000 ಸ್ಯಾಲ್ರಿ ಇದೆ, ವರ್ಕ್ ಫ್ರಮ್ ಹೋಮ್ ಮಾಡ್ಕೊಬೋದು, ಇಲ್ಲಾಂದ್ರೆ ರೂಮಲ್ಲೇ ಸ್ಟೇ ಆಗ್ಬೋದು ಅಂತಂದು ಕರ್ಸ್ಕೊಂತಾರೆ ಸರ್ ನಮ್ಮನ್ನ. ದಾವಣಗೆರೆ ರೈಲ್ವೆ ನಿಲ್ದಾಣ ಇದೆಯಲ್ಲ ಸರ್, ಅಲ್ಲಿಗೆ ಕರ್ಸ್ಕೊಂತಾರ ಅವ್ರು ನಮ್ಮನ್ನ. ಬನ್ನಿ ಅಂತ ಬನ್ನಿ, ನಮಗೆ ನಿಮ್ ಕಡೆಯಿಂದ ಕ್ಯಾಬ್ ಇದೆ, ನಮ್ ಕಡೆಯಿಂದ ಕ್ಯಾಬ್ ನಿಮ್ಗೆ ಅಂತ ಹೇಳಿ ಕರ್ಸ್ಕೊಂತಾರೆ ಸರ್. ಅಲ್ಲಿ ಯಾವ್ದೇ ತರ ಕ್ಯಾಬ್ ಬರಲ್ಲ ಸರ್. ನಾವೇ ಸ್ವತಃ ಆಟೋ ಮಾಡ್ಕೊಂಡು ಹೋಗ್ಬೇಕು. ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ಸರ್, ಇಂಡಸ್ಟ್ರಿಯಲ್ ಏರಿಯಾಗೆ ನಾವು ಹೋಗ್ಬೇಕು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಕಡಿತ ಆಗಿದೆ ಸಂಪರ್ಕ. ಅತ್ತೆ ಜೊತೆ ಅಳಿಯ ಪರಾರಿಯಾಗಿದ್ದಾನೆ. ಅತ್ತೆಗೆ 55 ವರ್ಷ, ಅಳಿಯನಿಗೆ 25 ವರ್ಷ. ಮದುವೆ ಆಗಿ 15 ದಿನದಲ್ಲೇ ಅಕ್ರಮ ಸಂಬಂಧ ಕೂಡ ಶುರುವಾಗಿರುವಂಥದ್ದು. ಅದು ಶಾಂತ ಅಂತ ಏನು ಅತ್ತೆ ಒಡೋಗಿದ್ದಾಳೆ, ಆಕೆಯ ಗಂಡನಿಗೂ ಕೂಡ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಯಾವತ್ತು ಎಸ್ಕೇಪ್ ಆಗಿರೋದು? ಈಗ ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆಯಾ? ಏನಂತ ದೂರು ದಾಖಲಾಗಿದೆ?
ಎಸ್ ಪೃಥ್ವಿರಾಜ್, ಏನು ಈ ಘಟನೆ ನಡೆದು ಕಳೆದ 15 ದಿನಗಳ ಹಿಂದೆ ಅಂತ ಹೇಳಾಗ್ತಿದೆ. ಯಾಕೆಂದ್ರೆ ಮದುವೆ ಆಗಿ ಕೇವಲ 2 ತಿಂಗಳು ಮಾತ್ರ ಆಗಿರುವಂತದ್ದು. ಮದುವೆಯಾಗಿ 15 ದಿನಕ್ಕೆ ಏನು ಆ ಯುವಕ ಏನು ಗಣೇಶ್ ಅಂತ ಏನಿದ್ದಾನೆ, ಆ ಯುವತಿಯ ಮಲತಾಯಿ ಏನಿದ್ದಾರೆ ಶಾಂತಮ್ಮ ಅಂತೇಳಿ, ಶಾಂತಮ್ಮ ಜೊತೆ ಏನು ಮೊದಲಿಂದನೂ ಕೂಡ ಅಕ್ರಮ ಸಂಬಂಧ ಇತ್ತಂತೆ. ಹಾಗಾಗಿ ಏನು ಮದುವೆಯಾಗಿ 15 ದಿನಕ್ಕೆ ಆ ಯುವಕನ ಜೊತೆ ಏನು ಆ ಶಾಂತಮ್ಮ ಅನ್ನೋಳು ಊರನ್ನ ಬಿಟ್ಟು ಹೋಗಿರುವಂತದ್ದು. ಸದ್ಯ ಈಗ ಶಾಂತಮ್ಮ ವಾಪಸ್ ಬಂದಿದ್ದಾಳೆ ಅಂತೇಳಿ ಮಾಹಿತಿ ಇದೆ. ಬಟ್ ಆದ್ರೆ ಆ ಗಣೇಶ ಎಲ್ಲಿದ್ದಾನೆ ಅಂತೇಳಿ ಕೂಡ ಗೊತ್ತಿಲ್ಲ. ಆದ್ರೆ ಆ ಅಮ್ಮ ಶಾಂತಮ್ಮ ಕೇಳಿದ್ರೆ ನನಗೆ ಗಣೇಶ್ ಗೊತ್ತಿಲ್ಲ ಎಲ್ಲಿದ್ದಾನೋ ಏನೋ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಏನು ಈ ಗಣೇಶನನ್ನ ಕಳೆದ ಒಂದು ಕೆಲ ತಿಂಗಳ ಹಿಂದೆ ಏನು ಈ ಶಾಂತಮ್ಮ ಎಂಬ ಮಹಿಳೆ ಏನಿದ್ದಾರೆ, ಈ ಯುವತಿಯ ಏನು ಮೋಸ ಹೋದಂತಹ ಯುವತಿಯ ಮಲತಾಯಿ, ಅವರು ಏನು ಆತನಿಗೆ ಯಾರು ತಂದೆ ತಾಯಿ ಇಲ್ಲ ಅಂತ ಹೇಳಿ ಆತನನ್ನ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿರ್ತಾಳೆ. ಮನೆಗೆ ಇಟ್ಕೊಂಬಂದಾಗ ಏನು ಮಗನ ರೀತಿ ಇದ್ದಂತೆ ಅಂತ ಹೇಳಿ ಆತನ ಗಂಡನಿಗೂ ಕೂಡ ನಾಗರಾಜನು ಕೂಡ ಹೇಳಿರ್ತಾಳೆ. ಆದ್ರೆ ಇದು ಇವರ ಅಕ್ರಮ ಸಂಬಂಧ ಯಾವುದು ಕೂಡ ಗೊತ್ತಾಗಿರಲ್ಲ. ಏನು ಮದುವೆ ಆದ ಬಳಿಕ ಏನು ಹೇಮಾವತಿ ಆತ ಗಣೇಶನ ಪತ್ನಿ ಇದ್ದಾಳೆ, ಆ ಪತ್ನಿಗೆ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಗೊತ್ತಾದಂತ ಬಳಿಕ ಆತನ ಗಣೇಶನ ಒಂದು ಮೊಬೈಲ್ ಅನ್ನು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇವರ ಚಾಟಿಂಗ್ ಇರ್ಬೋದು, ವಿಡಿಯೋ ಕಾಲ್ ಇರ್ಬೋದು, ಎಲ್ಲವೂ ಕೂಡ ಒಂದು ಡೀಟೇಲ್ಸ್ ತಗೊಂತಾಳೆ ಆ ಯುವತಿ. ತಗೊಂಡ ನಂತರ ಅವರ ತಂದೆಗೆ ಹೇಳ್ತಾಳೆ. ಈ ವಿಚಾರ ಗೊತ್ತಾಗ್ತಿದ್ದಂಕ್ಲೆ ಏನು ಕಳೆದ 15 ದಿನಗಳ ಹಿಂದೆ ಇವರಿಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನು ದಾಖಲಿಸಿದ್ದಾರೆ. ಆದ್ರೆ ಏನು ಪೊಲೀಸರು ಎಲ್ಲ ಒಂದ್ ಕಡೆ ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನೋ ಒಂದು ಅಳಲು ಈ ಒಂದು ಯುವತಿಯದಾಗಿದೆ. ಯಾಕಂದ್ರೆ ಈ ಅಮ್ಮ ಏನು ಆ ಯುವಕನ ಜೊತೆ ಹೋಗಿದ್ದಾಳೆ ಶಾಂತಮ್ಮ ಅಂತ ಹೇಳಿ, ಈ ಶಾಂತಮ್ಮ ಏನು ನಾಗರಾಜ್ನಿಗೆ 2ನೇ ಪತ್ನಿ ಆಗಿರ್ತಾಳೆ. ಮೊದಲನೇ ಪತ್ನಿ ಡೈವರ್ಸ್ ಆಗಿರುತ್ತೆ, ಆ ಗಂಡು ಮಕ್ಳಿಲ್ಲ, ಒಂದು ಮದುವೆ ಆಗಿರ್ತಾರೆ. ಈತನ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಈತ ನಾಗರಾಜ್ ಈ ಶಾಂತಮ್ಮ ಅಂತ ಹೇಳಿ. ಈ ಶಾಂತಮ್ಮ ಏನು ಈ ನಾಗರಾಜನ ಮೇಲೆ ಒಂದು ಹಣವನ್ನ ಪಡೆದಿರ್ತಾರೆ ಸಂಘ ಸಂಸ್ಥೆಗಳಲ್ಲಿ, ಕೆಲವೊಂದಿಷ್ಟು ಜನಗಳಲ್ಲಿ. ಹೀಗಾಗಿ ಏನು ಅವರೆಲ್ಲರೂ ಕೂಡ ಈಗ ಸಾಲಕ್ಕೆ ಒತ್ತಡ ಹಾಕಿದ್ದಾರೆ. ಹಾಗಾಗಿ ರಾತ್ರೋರಾತ್ರಿ ಈ ಯುವತಿ ಇರ್ಬೋದು, ಯುವತಿ ತಂದೆ ಇರ್ಬೋದು, ಇವರೆಲ್ಲರೂ ಕೂಡ ಮನೆಯಿಂದ ಹೊರಗಾಕಿ ಸಾಲಗಾರರು ನಮಗೆ ಸಾಲ ಕೊಡಿ, ಇಲ್ಲಾಂದ್ರ ಏನು ಶಾಂತಮ್ಮ ಇದ್ದಾರೆ, ಶಾಂತಮ್ಮನನ್ನ ಕರ್ಕೊಂಡು ಬಂದ್ ಕೊಡಿ ನಮ್ಮ ಕೈಲಿ ಅಂತ ಹೇಳಿ ಈಗ ಅವರು ಕೂಡ ಒಂದ್ ಕಡೆ ಒತ್ತಡ ಹಾಕ್ತಾರೆ. ಒಂದ್ ಕಡೆ ಈಗ ನನ್ನ ಬಹಳ ಹಾಳಾಗಿದೆ ಅಂತ ಹೇಳಿ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.